ಸೋನಂ ವಾಂಗ್ಚುಕ್ 20 ದಿನ ಆಯಿತು ಉಪವಾಸ ಮಾಡ್ತಾ ಇದ್ದಾರೆ. ನೀಟ್ ಸೇರಿದಂತೆ ಅನೇಕ ಪರೀಕ್ಷೆಯಲ್ಲಿ ನಡೀತಾ ಇದ್ದಂತಹ ಅಕ್ರಮಗಳನ್ನು ಖಂಡಿಸಿ ಸೋನಂ ವಾಂಗ್ಚುಕ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಉಪವಾಸ ಸತ್ಯಾಗ್ರಹದ ಮುಖೇನವಾಗಿ ಸೋನಂ ವಾಂಗ್ಚುಕ್ ಉಪವಾಸ 20ನೇ ದಿನಕ್ಕೆ ಕಾಲಿಟ್ಟಿದೆ. ಅವರ ಆರೋಗ್ಯದಲ್ಲೂ ಏರುಪೇರಾಗ್ತಾ ಇದೆ. ನೀಟ್ ಅಕ್ರಮ ವಿರೋಧಿಸಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜುಲೈ 20ನೇ ತಾರೀಕುವರೆಗೂ ನಾನು ಜೀವಂತವಾಗಿರ್ತೀನಿ ಅಂತ ವಾಂಗ್ಚುಕ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ವೈದ್ಯರು ಎಚ್ಚರಿಕೆ ಕೊಟ್ಟಿದ್ದಾರೆ ಉಪವಾಸವನ್ನು ಮಾಡಬೇಡಿ ಅಂತ. ಆದರೂ ಕೂಡ ಎಚ್ಚರಿಕೆ ಕೊಟ್ಟರೂ ಉಪವಾಸ ಮಾಡ್ತಾ ಇದ್ದಾರೆ. ಜುಲೈ 20ನೇ ತಾರೀಕು ಸಂಸತ್ಗೆ ಶಾಂತಿಯುತ ಮೆರವಣಿಗೆಗೆ ವಾಂಗ್ಚುಕ್ ಕರೆ ಕೊಟ್ಟಿದ್ದಾರೆ. ಇನ್ನು ಪವನ್ ಖೇರಾ ಭೇಟಿಯನ್ನು ಕೊಟ್ಟರು. ಪ್ರತಿಭಟನೆಗೆ ಬೆಂಬಲ ಕೂಡ ಈಗ ಸೂಚಿಸಿದ್ದಾರೆ. ಪ್ರೊಟೆಸ್ಟ್ ಒಂದು ಯಶಸ್ವಿಯಾಗಿ ಮಾಡಬೇಕು, ಶಾಂತಿಯುತವಾಗಿ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ನಾವು ಈ ಪ್ರತಿಭಟನೆ ಮುಖೇನವಾಗಿ ಎಚ್ಚರಿಸಬೇಕು. ವಿದ್ಯಾರ್ಥಿಗಳಿಗಾಗಿ ತಾವು ಪ್ರಾಣ ತ್ಯಾಗಕ್ಕೂ ಸಿದ್ಧ ಅಂತ ಸೋನಂ ವಾಂಗ್ಚುಕ್ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ಪೆಷಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ ಈಗ ಮಾಡ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಉಪವಾಸ ನೋಡಿ 20 ದಿನಕ್ಕೆ ಕಾಲಿಟ್ಟಿದೆ. 20 ದಿನದಿಂದ ಒಬ್ಬ ಮನುಷ್ಯ ಊಟ ಮಾಡಲಿಲ್ಲ ಅಂದರೆ, ನೀರು ಕುಡಿಲಿಲ್ಲ ಅಂದರೆ ಏನು ಪರಿಸ್ಥಿತಿ ಆಗ್ತದೆ ಅನ್ನಲಿಕ್ಕೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಅವರು ನಿತ್ರಾಣರಾಗಿದ್ದಾರೆ. ಈ ಕೇಂದ್ರ ಸರ್ಕಾರ, ಈ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅನ್ನಲಿಕ್ಕೆ ಇವತ್ತು ಇಂಥ ಸಾಮಾಜಿಕ ಹೋರಾಟಗಳನ್ನು ಮಾಡಿ ಕೇಂದ್ರ ಸರ್ಕಾರವನ್ನು ಒಂದು ಸರಿದಾರಿಗೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನೋಡಿ, ನೀಟು ಎಷ್ಟು ಸಲ ಅಕ್ರಮ ಆಗಿದೆ, ಎಷ್ಟು ಸಲ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಅಟ್ಲೀಸ್ಟ್ ಶಿಕ್ಷಣ ಇಲಾಖೆ ಏನು ಮಾಡ್ತಾ ಇದೆ? ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ ಅಂದಾಗ 10 ವರ್ಷದ ಪರಿಶ್ರಮ, ಸಾಕಷ್ಟು ವರ್ಷಗಳಿಂದ ಕಷ್ಟಪಟ್ಟು ಓದ್ಬಿಟ್ಟು ಪರೀಕ್ಷೆಯನ್ನು ಬರೆದು ಒಂದು ವೈದ್ಯರಾಗಬೇಕು ಅಂತ ಕಾಯ್ತಾ ಇರ್ತಾರೆ. ಪಾಪ ವೈದ್ಯರಾಗಬೇಕು ಅನ್ನುವಂತಹ ಈ ಬಯಕೆ ಏನಿದೆಯಲ್ಲ, ಅದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತಹ ಒಂದು ಮಾತಿದೆ. ಆ ಮೊಳಕೆ ಒಡೆಯೋದ್ರಲ್ಲೇ ನೀವು ಚಿವುಟಿ ಹಾಕಿಬಿಡ್ತಾ ಇದ್ದೀರಾ. ಅವ್ರ ಭವಿಷ್ಯವನ್ನು ಅವರು ಕನಸು ಕಾಣೋದ್ರಲ್ಲೇ ನೀವು ಚಿವುಟಿ ಹಾಕಿಬಿಡ್ತಾ ಇದ್ದೀರಾ. ಹಾಗಾಗಿನೇ ಇಂಥ ಪ್ರತಿಭಟನೆಗಳು ಇವತ್ತು ಕೇಂದ್ರ ಸರ್ಕಾರ ಎಚ್ಚರಿಕೆಯಿಂದ ಸರಿದಾರಿಗೆ ಬರಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಿಷ್ಟು ಪಾರದರ್ಶಕತೆಯನ್ನು ತರಲಿ ಅನ್ನುವಂತಹ ದೃಷ್ಟಿಕೋನದಲ್ಲಿ ಈಗ ವಾಂಗ್ಚುಕ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತು CJP ಅನ್ನುವಂಥ ಒಂದು ಪಕ್ಷ, ಕಾಕ್ರೋಚ್ ಜನತಾ ಪಾರ್ಟಿ, ಕೇಂದ್ರ ಸರ್ಕಾರದ ವಿರುದ್ಧ ಬೆಂಗಳೂರಿನಲ್ಲೂ ಪ್ರತಿಭಟನೆ ಮಾಡಿದ್ರು, ದೆಹಲಿಯಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು. ಎಷ್ಟೇ ಪ್ರತಿಭಟನೆ ಮಾಡಿದರೂ ಕೂಡ ಕೇಂದ್ರ ಸರ್ಕಾರ ಎಚ್ಚರಿಕೆಯಿಂದ ನಡ್ಕೊಳ್ತಾ ಇಲ್ವಾ ಈ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಕೋನದಲ್ಲಿ ಗೊತ್ತಾಗ್ತಾ ಇಲ್ಲ. ಸ್ಪೆಷಲಿ ಕಾಂಗ್ರೆಸ್ನವರು ಇರ್ಬೋದು, ಅಥವಾ ಈ ಪ್ರತಿಭಟನೆ ಮಾಡ್ತಾ ಇರುವಂತಹ ಕಾಕ್ರೋಚ್ ಜನತಾ ಪಾರ್ಟಿಯವರು ಇರ್ಬೋದು, ಅಥವಾ ಸಾಮಾಜಿಕ ಹೋರಾಟಗಾರ ಇದ್ದಾರಲ್ಲ ಸೋನಂ ವಾಂಗ್ಚುಕ್, ಇವರೆಲ್ಲರ ಉದ್ದೇಶ ಏನು ಅಂದರೆ ಶಿಕ್ಷಣದಲ್ಲಿ ಒಂದಿಷ್ಟು ಪಾರದರ್ಶಕತೆಯನ್ನು ತನ್ನಿ, ಪರೀಕ್ಷೆಯ ಸಮಯದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು, ಭ್ರಷ್ಟಾಚಾರ ಆಗಬಾರ್ದು, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಡಬಾರ್ದು ಕೇಂದ್ರ ಸರ್ಕಾರ ಅಂತ ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇದರ ನೇರ ಹೊಣೆಯನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರೇ ಹೊರಬೇಕಾಗುತ್ತೆ. ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಇವತ್ತು ಸೋನಂ ವಾಂಗ್ಚುಕ್ ಸೇರಿದಂತೆ ದೇಶದಾದ್ಯಂತ ಸಾಕಷ್ಟು ಜನ ಪ್ರತಿಭಟನಾಕಾರರ ಒಕ್ಕೊರಲಿನ ಧ್ವನಿ ಈಗ ಕೇಳಿ ಬರ್ತಾ ಇದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಒತ್ತಾಯಿಸಿ ಶಿಕ್ಷಣ ತಜ್ಞ ಮತ್ತು ಪರಿಸರ ಕಾರ್ಯಕರ್ತರೂ ಆಗಿರುವಂತಹ ಸೋನಂ ವಾಂಗ್ಚುಕ್ ಅವರು ಜಂತರ್ ಮಂತರ್ನಲ್ಲಿ ನಡೆಸ್ತಾ ಇರುವಂತಹ ಅನಿರ್ದಿಷ್ಟಾವಧಿ ಉಪವಾಸ 20 ದಿನಕ್ಕೆ ಕಾಲಿಟ್ಟಿದೆ. ಈ ಹಿಂದೆ ಭ್ರಷ್ಟಾಚಾರದ ವಿರುದ್ಧವಾಗಿ ಅಣ್ಣಾ ಹಜಾರೆ ಕೇಳಿರ್ಬೋದು ತಾವೆಲ್ಲ. ಅಣ್ಣಾ ಹಜಾರೆ ಅವರು ಕೂಡ ಹೋರಾಟವನ್ನು ಮಾಡಿದರು. ಅಣ್ಣಾ ಹಜಾರೆಯವರ ಗರಡಿಯಲ್ಲೇ ಬೆಳೆದಂತಹ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಪಕ್ಷವನ್ನೇ ಕಟ್ಟಿಬಿಟ್ರು, ಆಮ್ ಆದ್ಮಿ ಪಕ್ಷವನ್ನು. ಅಣ್ಣಾ ಹಜಾರೆ ಸುಮಾರು ಒಂದು 13 ದಿವಸ ಉಪವಾಸವನ್ನು ಮಾಡಿದರು. ಈ ಉಪವಾಸವನ್ನು ಯಾಕೆ ಮಾಡ್ತಾರಂದರೆ ಅವರಿಗೆ ಪ್ರಾಣದ ಹಂಗಿರಲ್ಲ, ದೇಶದ ಭವಿಷ್ಯ ಇರ್ತದೆ. ದೇಶದ ಭವಿಷ್ಯ ಯಾರ ಕೈಲಿದೆ? ವಿದ್ಯಾರ್ಥಿಗಳ ಕೈಲಿದೆ. ವಿದ್ಯಾರ್ಥಿಗಳೇ ಇವತ್ತು ಭಾರತದ ಒಂದು ಭವಿಷ್ಯವನ್ನು ಕಟ್ಟುವಂಥವರು. ಹಾಗಾಗಿ ವಿದ್ಯಾರ್ಥಿಗಳ ಭವಿಷ್ಯವೇ ಭಾಳ ಮುಖ್ಯ ಆಗಿರ್ತದೆ. ತಮ್ಮ ಪ್ರಾಣಕ್ಕೋಸ್ಕರ, ತಮ್ಮ ಸ್ವಾರ್ಥಕ್ಕೋಸ್ಕರ ಇವರು ಹೋರಾಟ ಮಾಡ್ತಾ ಇಲ್ಲ ಅಥವಾ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳು ಇವತ್ತು ಚೆನ್ನಾಗಿದ್ದರೆ ದೇಶ ಬಲಿಷ್ಠವಾಗಿರುತ್ತೆ ಅನ್ನುವಂಥದ್ದು ಇಂತಹ ಶಿಕ್ಷಣ ತಜ್ಞರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಹಾಗಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ.